ರಾಜ್ಯಾದ್ಯಂತ ವರ್ಣ ಅಬ್ಬರಿಸ್ತಾ ಇದ್ದು ಉತ್ತರ ಕರ್ನಾಟಕ ಮಲೆನಾಡು ಕರಾವಳಿ ಭಾಗದಲ್ಲಿ ವರ್ಣನ ಆರ್ಭಟ ಹೇಗಿದೆ ಅದರ ವರದಿ ಇದೆ ನೋಡ್ಕೊಂಡು ಬನ್ನಿ. ರಾಜ್ಯಾದ್ಯಂತ ವರುಣನ ಅಬ್ಬರ, ಮಳೆಗೆ ಉತ್ತರ ಕರ್ನಾಟಕ ತತ್ತರ. ರಾಜ್ಯಾದ್ಯಂತ ವರುಣನ ಅಬ್ಬರ ಜೋರಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗ ಅಕ್ಷರಶಃ ತತ್ತರಿಸಿದೆ. ಮಲೆನಾಡು ಕರಾವಳಿ ಭಾಗದಲ್ಲೂ ಮಳೆಯಿಂದ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಕಲಬುರಗಿಯಲ್ಲಿ ಜನರ ಬದುಕು ಬೀದಿಗೆ. ರಾತ್ರಿ ಮಳೆಗೆ ನೂರಾರು ಮನೆಗಳು ಜಲಾವೃತ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಅಬ್ಬರ ಜೋರಾಗಿದೆ. ಜೇವರ್ಗಿ ಪಟ್ಟಣದಲ್ಲಿ ಭಾರೀ ಮಳೆ ಅಕ್ಷರಶಃ ಜನರನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಜೇವರ್ಗಿ ಹಳ್ಳದ ಪಕ್ಕದಲ್ಲೇ ಇರೋ ಜೋಪಡಿ ಪಟ್ಟಿ ಬಡಾವಣೆ ಜಲಾವೃತಗೊಂಡಿದೆ. ನೂರಾರು ಕುಟುಂಬಗಳು ಪರದಾಡುವಂತಾಗಿದೆ. ಜೇವರ್ಗಿ ಪಟ್ಟಣದ ಪುರಸಭೆ ಕಾಂಪ್ಲೆಕ್ಸ್ಗೂ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿ ಮಾಡಿತ್ತು. ಲಕ್ಷಾಂತರ ಮೌಲ್ಯದ ಕಂಪ್ಯೂಟರ್, ಮೊಬೈಲ್ಗಳೆಲ್ಲ ಮಳೆ ನೀರಿಗೆ ಆಹುತಿಯಾಗಿವೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಅಕ್ಷರಶಃ ಜೇವರ್ಗಿ ಪಟ್ಟಣದ ಜನ ಮತ್ತು ಗ್ರಾಮೀಣ ಭಾಗದ ಜನ ತತ್ತರಿಸಿ ಹೋಗಿದ್ದಾರೆ. ನಾವೀಗ ಜೇವರ್ಗಿ ಪಟ್ಟಣದಲ್ಲಿರುವಂತಹ ಪುರಸಭೆ ಕಾಂಪ್ಲೆಕ್ಸ್ನಲ್ಲಿದ್ದೇವೆ. ಇಲ್ಲಿ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಸುಮಾರು 4 ಅಡಿಯಷ್ಟು ನೀರು ಏನಂದ್ರೆ ಸಂಗ್ರಹವಾಗಿದೆ. ಈ ಒಂದು ಕೆಳಮಹಡಿಯಲ್ಲಿ ಸುಮಾರು 100ಕ್ಕೂ ಅಧಿಕ ಶಾಪ್ಗಳು, ಅದರಲ್ಲಿ ಮೊಬೈಲ್ ಅಂಗಡಿ ಆಗಿರ್ಬೋದು, ಮತ್ತೆ ಚಪ್ಪಲಿ ಅಂಗಡಿ ಆಗಿರ್ಬೋದು, ಬಟ್ಟೆ ಅಂಗಡಿ ಮತ್ತೆ ಹೋಟೆಲ್ಗಳು ಸೇರಿದಂತೆ 100ಕ್ಕೂ ಹೆಚ್ಚು ಅಂಗಡಿಗಳಿವೆ. ಈ ಎಂಟೈರ್ ಕಾಂಪ್ಲೆಕ್ಸ್ ಅಲ್ಲಿ ಸುಮಾರು 3 ರಿಂದ 4 ಅಡಿಯಷ್ಟು ನೀರು ಸಂಗ್ರಹವಾದ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಇಲ್ಲಿರುವಂತಹ ಎಲ್ಲ ವ್ಯಾಪಾರಸ್ಥರು ಕೂಡ ಏನಂದ್ರೆ ಅಕ್ಷರಶಃ ಒಂದು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇನ್ನು ಇಲ್ಲಿ ಸಂಗ್ರಹವಾಗಿರುವಂತಹ ನೀರು ತೆರವು ಮಾಡೋದಕ್ಕೆ ಬೇಕಾದಂತಹ ಯಾವುದೇ ಸಮರ್ಪಕವಾದಂತಹ ಡ್ರೈನೇಜ್ನ ಒಂದು ಕಲೆಕ್ಷನ್ ಇಲ್ಲದ ಕಾರಣಕ್ಕಾಗಿ ಮಷೀನ್ ಮುಖಾಂತರ ನೀರು ಹೊರಹಾಕುವಂತಹ ಕೆಲಸಕ್ಕೆ ಈಗಾಗಲೇ ಮುಂದಾದರೂ ಕೂಡ ನೀರಿನ ಲೆವೆಲ್ ಮಾತ್ರ ಕಡಿಮೆ ಆಗ್ತಾನೇ ಇಲ್ಲ. ಯಾಕಂದರೆ ಅದರಲ್ಲೂ ಕೂಡ ಪದೇ ಪದೇ ಮಳೆ ಬೇರೆ ಆಗ್ತಾ ಇರೋದ್ರಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯ ರೌದ್ರ ನರ್ತನ. ಯರಗೋಳ ಗ್ರಾಮದ 20 ಮನೆಗೆ ನುಗ್ಗಿದ ನೀರು. ಮಳೆಯ ರೌದ್ರತೆಗೆ ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮವೇ ಕೆರೆಯಂತಾಗಿದೆ. ಯರಗೋಳ ಗ್ರಾಮದ 25ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ಮನೆ ಮಂದಿಯೆಲ್ಲ ಬೀದಿಗೆ ಬಿದ್ದಿದ್ದಾರೆ. ಇತ್ತ ಯರಗೋಳದ ದೊಡ್ಡ ಕೆರೆ ತುಂಬಿ ಹರಿತಾ ಇದ್ದು ನಿರ್ಲಕ್ಷ್ಯ ವಹಿಸಿದರೆ ಊರಿಗೆ ಊರೇ ಮುಳುಗಡೆಯಾಗುವ ಭೀತಿ ಜನರಲ್ಲಿ ಆವರಿಸಿದೆ. ಬಾಚವಾರ ಯಾದಗಿರಿ ಸಂಪರ್ಕದ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದು ಹಗ್ಗದ ಸಹಾಯದಿಂದ ರಸ್ತೆ ದಾಟಲು ಜನರು ಹರಸಾಹಸ ಪಟ್ಟರು. ಬೀದರ್ನ ಯಕಂಬ ಗ್ರಾಮಕ್ಕೆ ಜಲಕಂಟಕ. 3 ಅಡಿ ನೀರಿನಲ್ಲಿಯೇ ವಾಹನ ಸಂಚಾರ. ಇತ್ತ ಗಡಿ ಜಿಲ್ಲೆ ಬೀದರ್ನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಭಾರೀ ಅವಾಂತರಗಳೇ ಸೃಷ್ಟಿಯಾಗಿದೆ. ಬೀದರ್ನ ಔರದ್ ತಾಲೂಕಿನ ಯಕಂಬ ಗ್ರಾಮದ ಕೆರೆ ಏರಿ ಒಡೆದು ಗ್ರಾಮಕ್ಕೆ ಏಕಾಏಕಿ ನೀರು ನುಗ್ಗಿ ಸಂಕಷ್ಟ ತಂದಿಟ್ಟಿದೆ. ಇನ್ನು ರೈತರು ಬೆಳೆದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಬೀದರ್ ತಾಲೂಕಿನ ಚಿಟ್ಟವಾಡಿ ರಸ್ತೆಯಲ್ಲಿ 3 ಅಡಿ ನಿಂತಿರುವ ನೀರಲ್ಲೇ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಜ್ರಾ ನದಿ ತುಂಬಿ ಹರಿತಾ ಇದ್ದು ನದಿ ಪಾತ್ರದಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ನೋಡ್ಬೋದು, ಈಗ ನಾವು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಕೌಟ ಗ್ರಾಮದಲ್ಲಿರ್ತಕ್ಕಂಥ ಮಂಜ್ರಾ ನದಿ ಬಲ್ಲಿದ್ದೀವಿ. ಯಾವ ರೀತಿ ನದಿ ಉಕ್ಕಿ ಹರಿತಾ ಇದೆ ಅನ್ನುವಂಥ ದೃಶ್ಯ ನೋಡ್ಬೋದು. ಏನು ಕಳೆದ 2 ದಿನಗಳಿಂದ ಮಹಾ ಮಳೆ ಆಗ್ತಿರೋದು, ಜೊತೆಗೆ ತಡರಾತ್ರಿ ಸುರಿದಂತ ಇನ್ನು ದಾಖಲೆಯ 120ಕ್ಕೂ ಅಧಿಕ ಮಿಲಿಮೀಟರ್ ಮಳೆ ಆಗಿದೆ. ಆ ಮಳೆಗೆ ಸಂಪೂರ್ಣವಾಗಿ ಒಂದು ರೀತಿಯ ಮಂಜ್ರಾ ನದಿ ಉಕ್ಕಿ ಹರಿತಿರುವಂಥದ್ದು, ಒಂದು ರೀತಿಯ ದಡದಲ್ಲಿ ಯಾವ ರೀತಿ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು, ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತ ಬೆಳೆಗಳು, ಜಮೀನು ನೀರು ಪಾಲಾಗಿರುವಂಥದ್ದು ನೋಡ್ಬೋದು. ಮೊದಲ ಬಾರಿಗೆ ಪ್ರವಾಹ ಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಏನು ಒಂದು ಮಹಾರಾಷ್ಟ್ರದಲ್ಲಿ ನೀರು ಬಿಟ್ಟಾಗ ದನ್ನೆಗಾಂವಿಂದ ಪ್ರವಾಹ ಸ್ಥಿತಿ ನಿರ್ಮಾಣ ಆಗ್ತಿತ್ತು. ಆದರೆ ಇಲ್ಲಿ ಈ ಬಾರಿ ಸದ್ಯಕ್ಕೆ ಯಾವುದೇ ರೀತಿಯ ನೀರು ಬಿಟ್ಟಿಲ್ಲ. ಆದರೆ ಏನು ಧಾರಾಕಾರ ಮಳೆ ಆಗ್ತೈತೆ. ಮಂಜ್ರಾ ನದಿ ದಡ ಆಗಿರ್ಬೋದು, ಮತ್ತೆ ಔರಾದ್, ಬಾಲ್ಕಿ, ಕಮಲಾನಗರ್ ಈ ಪ್ರದೇಶದಲ್ಲಿ ಒಂದು ರೀತಿಯ ಪ್ರವಾಹ ಸ್ಥಿತಿ ಈಗ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು. ಕೊಡಗು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್. ಅಂಗನವಾಡಿ, ಶಾಲೆ, ಕಾಲೇಜಿಗೆ ರಜೆ. ಇತ್ತ ಕೊಡಗು ಜಿಲ್ಲೆಯಲ್ಲಿ ಒಂದೇ ಸಮನೆ ಮಳೆ ಸುರಿತಾ ಇದ್ದು ಜನರು ಹೊರಗೆ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಡಿಕೇರಿಯ ಸಮೀಪದ ಮೇಕೇರಿ ಬಳಿ ರಸ್ತೆ ಕುಸಿತವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಿದ್ದು ಇಂದು ಜಿಲ್ಲೆಯ ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ನೀಡಿ ಜಿಲ್ಲಾಧಿಕಾರಿ ವೆಂಕಟರಾಜು ಆದೇಶ ಹೊರಡಿಸಿದ್ದಾರೆ. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇಂದು ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಬೀಳುತ್ತಿರುವ ಹಿನ್ನೆಲೆ ಜಗದ್ವಿಖ್ಯಾತ ಜೋಗ ಜಲಪಾತ ಭೋರ್ಗರೆದು ಧುಮ್ಮಿಕ್ಕುತ್ತಿದೆ. ಲಿಂಗನಮಕ್ಕಿ ಜಲಾಶಯದಿಂದ 36,000 ಕ್ಯೂಸೆಕ್ ನೀರು ಹೊರಬಿಟ್ಟ ಕಾರಣ ಜೋಗದ ರಾಜ ರಾಣಿ ರೋರಲ್ ರಾಕೆಟ್ ಹಾಲಿನ ನೊರೆಯಲ್ಲಿ ಪ್ರಕೃತಿ ಸೌಂದರ್ಯ ಹೆಚ್ಚಿಸಿಕೊಂಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.